ಕ್ಷೇತ್ರದಲ್ಲಿ 60 ಗ್ರಾಮದಲ್ಲಿ ಒಂದು ಗರ್ಭಿಣಿಗೆ ಹೊರಗಾಕಿ ಇದು ಮಾಡಿರುವಂತ ಅಲ್ಲ, ಈ ತರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದಾವೆ. ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ. ಕಂಪ್ಲೇಂಟ್ಸ್ನ ಬಹಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಯಾರು ಒತ್ತಡ ತರತಕ್ಕಂಥದ್ದು ಅಥವಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾ ಇದೆ, ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಬಹಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ. ಸೊ ತಮ್ಮ ಮುಖಾಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇಂಥ ಎಲ್ಲ ಫೈನಾನ್ಸ್ ಗ್ರೂಪ್ಗಳಿಗೆ, ಫೈನಾನ್ಸರ್ಸ್ಗೆ ತಾಕೀತನ್ನು ಮಾಡ್ತಾ ಇದ್ದೀವಿ. ವಿ ವಿಲ್ ಗೋ ವೆರಿ ಸ್ಟ್ರಿಕ್ಟ್. ವಿ ವಿಲ್ ನಾಟ್ ರಿಯಲಿ ನೀವು ಇದೇ ರೀತಿಯಾದಂತಹ ಒತ್ತಡವನ್ನು ತಂದ್ರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ನಮ್ಮಲ್ಲಿ ಹೇಳ್ತೀನಿ. ಒಂದು, ಇವರು ಒಳ ಒಪ್ಪಂದಗಳು ಮಾಡ್ಕೊಳ್ತಾರೆ. ನಮ್ಮಲ್ಲಿ ಯಾವುದು ನಿಕಟವಾಗಿ ನಮ್ಮಲ್ಲಿ ಏನು ಸಂಪೂರ್ಣ ಮಾಹಿತಿ ಇಲ್ಲ. ಇದ್ರೆ ರಿಜಿಸ್ಟರ್ ಆದ್ರೆ ಮಾತ್ರ ನಮ್ಮಲ್ಲಿ ಕೇಸ್ ಮಾಹಿತಿ ಆಗುತ್ತೆ. ಯಾರು ಎಷ್ಟು ಜನ ದುಡ್ಡು ತಗೊಂಡಿದ್ದಾರೆ, ಯಾರ ಹತ್ರ ತಗೊಂಡಿದ್ದಾರೆ, ಸರ್ಕಾರಕ್ಕಾಗಿರ್ಲಿ ನಮ್ಮ ಹತ್ರ ಮಾಹಿತಿ ಇರ್ಲಿಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಅವರವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ದುಡ್ಡು ತಗೊಂಡ್ಬಿಡ್ತಾರೆ. ಕೆಲವರು ಮನೆಗಳನ್ನ ಮಾರ್ಟಿಗೇಜ್ ಮಾಡಿ ದುಡ್ಡು ಕೊಡ್ತಕ್ಕಂಥದ್ದು, ಈ ತರ ಮಾಡ್ತಕ್ಕಂಥದ್ದು ಸಾರ್ವಜನಿಕ ನಿಮಗೆಲ್ಲ ಮಾಹಿತಿ ಇದೆ. ಬಟ್ ನಿಕಟವಾದಂತ ನಮಗೆ ಯಾವಾಗ ರಿಜಿಸ್ಟರ್ ಆಗುತ್ತೆ, ಇಂಥ ಒಂದು ಪ್ರಕರಣ ಯಾವಾಗ ಬಯಲಿಗೆ ಬರುತ್ತೆ, ಅವಾಗೇ ನಮ್ಗೆ ಗುರ್ತಾಗ್ತಕ್ಕಂಥದ್ದು. ಅಲ್ಲಿವರೆಗೆ ನಮ್ಮ ಹತ್ರ ಯಾವ್ದು ಮಾಹಿತಿ ಇಲ್ಲ. ಆತರ ಇದೆಯಾ? DRCS ಹತ್ರ ಸರ್ ಅದೇ ಲೈಸೆನ್ಸ್ ಇದ್ದಾರೆ. ಲೈಸೆನ್ಸ್ ಇಲ್ಲದೆ ಮಾಡ್ತಾ ಇರುವಂತದ್ದು ನಮ್ಮ ಇದಕ್ಕೆ ಮಾಹಿತಿ ಬರಲ್ಲ ಸರ್. ಅದನ್ನು ನಾವು ವಿಚಾರಣೆ ಹಂತದಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್. ಅಲ್ಲ, ಈವನ್ ಅಲ್ಲ, ಎರಡನೇದು ಇನ್ನೊಂದು, ಲೈಸೆನ್ಸ್ ಇದ್ರೂ ಕೂಡ ಈ ಒಂದು ಈ ಲೈಸೆನ್ಸ್ ಅವ್ರು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ನಮಗೆ ಮಾಹಿತಿ ಇರಲ್ಲ. ರೈಟ್, ಮಾಡಿರ್ತಾರೆ, ಬಟ್ ನಮ್ಮಲ್ಲಿ ಮಾಹಿತಿ ಇರಲ್ಲ. ಬಟ್ ವಿ ಹ್ಯಾವ್ ಟು ವೆರಿಫೈ ಫ್ರಮ್ ದಮ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಅಲ್ಲ, ಬಂದ್ರೆ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ. ಅವರಿಗೆ ನನಗೆ ಹೋಗಲು ಮೊದಲಿಂದ ಬಹಳ ಒಳ್ಳೆ ಪ್ರೀತಿ ವಿಶ್ವಾಸ ಇದೆ. ಅವರೊಬ್ಬರಲ್ಲ, ಎಲ್ಲ ಬಿಜೆಪಿ ಮುಖಂಡರ ಜೊತೆ ಅದೇ ರೀತಿ ಅಂತ ಪ್ರೀತಿ ವಿಶ್ವಾಸ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಬಹಳ ವರ್ಷಗಳಿಂದ ಆ ಪಕ್ಷವನ್ನು ಕಟ್ಟಿದ್ದಾರೆ. ಆಮೇಲೆ ಅವರಿಗೆ ಆದಂತ ಒಂದು ವರ್ಚಸ್ ಕೂಡ ಇದೆ. ಅವ್ರು ಬರ್ತಾರೆ ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಸ್ವಾಗತವನ್ನು ಮಾಡ್ತೀನಿ. ಬಟ್ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಶಾಸಕರು, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಅವರು, ಕೆಪಿಸಿ ಅಧ್ಯಕ್ಷರು ಮಾತನಾಡಿ ಅವ್ರು ಏನು ನಿರ್ಣಯ ತಗೊಳ್ತಾರೆ ಗೊತ್ತಿಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ನನ್ನ ಸ್ವಾಗತ. ಸರ್, ರಾಮುಲು ಅಕಸ್ಮಾತ್ ಏನಾದ್ರು ನೀವು ಬಳ್ಳಾರಿಯಲ್ಲಿ ಇದ್ದವರು, ಅವರು ಬಳ್ಳಾರಿಯಲ್ಲಿ ಇದ್ದವರು, ಅಕಸ್ಮಾತ್ ರಾಮುಲು ಬಂದ್ರೆ ಕಾಂಗ್ರೆಸ್ಗೆ ಏನು ಲಾಭ ಆಗ್ಬೋದು? ಆಮೇಲೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಪೋಸಿಟ್ ಆಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ, ಅದು ಗುರುತಿಲ್ಲ ನನಗೆ. ರಾಮುಲು ಅವ್ರು ಬರೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಂದು ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.